ಈಗ ವರ್ಷದ ಕನ್ನಡಿಗ 2022ರ ಆ ಶ್ರೇಷ್ಠ ಗೌರವವನ್ನು ಕೊನೆಯ ಆ ಗೌರವವನ್ನು ಈ ವೇದಿಕೆಯಲ್ಲಿ ಕೊಡುವಂತಹ ಗಳಿಗೆ ಮೈಸೂರು ಸ್ಯಾಂಡಲ್ ಸೋಪ್ಸ್ ಪ್ರೆಸೆಂಟ್ಸ್ ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ 2022 co-powered by Amrit Nodi, Attica Gold Company, Rohan Corporation, Special Partners Yashasvi Group, Atharva Groups, Hind Realty India Private Limited, Steel Partner A1 Gold TMT, Hair Care Partner VIP Hair Color Shampoo. ಇನ್ನೀಗ ಬರೋಣ ಮೈಸೂರು ಸ್ಯಾಂಡಲ್ ಸೋಪ್ಸ್ ಪ್ರೆಸೆಂಟ್ಸ್ ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ 2022 ಅದನ್ನ ಕೊಡಮಾಡೋದಕ್ಕೆ ವೇದಿಕೆಗೆ ಮೊದಲಿಗೆ ನಮ್ಮೆಲ್ಲರ ಸ್ವಾಗತ ಅಭಿನಯ ಚಕ್ರವರ್ತಿ, ಸ್ಯಾಂಡಲ್ವುಡ್ನ ಬಾದ್ಶಾ ಕಿಚ್ಚ ಸುದೀಪ, ಸ್ಪೀಕರ್ ಆಗಿರುವಂತಹ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ದಯಮಾಡಿ ವೇದಿಕೆ ಮೇಲೆ ಬನ್ನಿ. ನ್ಯೂಸ್ 18 ಮ್ಯಾನೇಜಿಂಗ್ ಎಡಿಟರ್ ಸೌತ್ ವಿವೇಕ್ ನಾರಾಯಣ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಚೇರ್ಮನ್ ಆಫ್ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಶ್ರೀ ಮಾಡಾಳ್ ವಿರೂಪಾಕ್ಷಪ್ಪನವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಪ್ಲೀಸ್ ಸರ್. ನಮ್ಮ ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ವರ್ಷದ ಕನ್ನಡಿಗ 2022 ಟೈಟಲ್ ಯಾರ ಮುಡಿಗೆ ಇದನ್ನ ರಿವೀಲ್ ಮಾಡಬೇಕು ಕಿಚ್ಚ ಸುದೀಪ್ ಅವರು. ನನಗೆ ಆ್ಯಕ್ಚುಲಿ ಹೆಸರು ತೊಗೊಳಕ್ಕೆ ಭಾಳ ಖುಷಿ ಇದೆ. ಹಾಗೆ ಈಗ ನೋಡ್ತಾ ಇದ್ದೆ ಶಿವಣ್ಣ ವರ್ಷದ ಕನ್ನಡಿಗ 2022. ನಮಗೂ ಖುಷಿ, ಯಾಕೊತ್ತಾ ಅಭಿನಯ ಚಕ್ರವರ್ತಿಯಿಂದ ಕನ್ನಡ ಚಕ್ರವರ್ತಿಗೆ ವರ್ಷದ ಕನ್ನಡಿಗ 2022 ಟೈಟಲ್ ಸಿಗ್ತಾ ಇದೆ. ನಟ ಸಾರ್ವಭೌಮನ ಸುಪುತ್ರ, ಕನ್ನಡ ಚಿತ್ರರಂಗದ ದೊರೆ, ಟಗರುನಂತೆ ಅಬ್ಬರ, ಭಜರಂಗಿಯಂಥ ಶಕ್ತಿ, ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಮಿಂಚುತ್ತಿರುವ ಸವ್ಯಸಾಚಿ, ಪ್ರೀತಿಗೆ ಓಂಕಾರ ಹಾಕಿದ ಜೋಗಿ, ಇವರೇ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್. 1986ರಲ್ಲಿ ಆನಂದ್ ಸಿನಿಮಾ ಮೂಲಕ ಬಣ್ಣ ಹಚ್ಚಿದ್ರು. ಮೊದಲ ಸಿನಿಮಾದಲ್ಲೇ ಅತ್ಯುತ್ತಮ ನಟ ಪ್ರಶಸ್ತಿಗೆ ಭಾಜನರಾದ್ರು. ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ ಹೊಸ ಮೈಲಿಗಲ್ಲನ್ನ ಸೃಷ್ಟಿಸಿದ್ವು. ಕನ್ನಡ ಚಿತ್ರರಂಗದಲ್ಲಿ ಹೊಸ ಚರಿತ್ರೆ ಸೃಷ್ಟಿಸಿದ ಶಿವರಾಜ್ ಕುಮಾರ್ ಸಿನಿಮಾ ಅಂದ್ರೆ ಅದು ಓಂ, ಜೋಗಿ, ಟಗರು, ಭಜರಂಗಿ ಹೀಗೆ 130ಕ್ಕೂ ಹೆಚ್ಚು ಚಿತ್ರಗಳ ಮೂಲಕ ಕನ್ನಡಿಗರನ್ನ ರಂಜಿಸಿದ ಶಿವರಾಜ್ ಕುಮಾರ್ ಗಾಯಕರಾಗಿ ಹಲವು ಹಾಡುಗಳನ್ನ ಹಾಡಿದ್ದಾರೆ. ನಟನೆ ಜೊತೆಗೆ ಸಮಾಜಮುಖಿ ಕೆಲಸಗಳಲ್ಲೂ ಗುರುತಿಸಿಕೊಂಡಿರುವ ಕರುನಾಡ ಚಕ್ರವರ್ತಿಗೆ 2022ರ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ. ನಮ್ಮೆಲ್ಲರ ಜೋರು ಚಪ್ಪಾಳಿ ಅಭಿನಂದನೆ ಸ್ವಾಗತ ಡಾಕ್ಟರ್ ಶಿವರಾಜ್ ಕುಮಾರ್. ಈ ಕಾರ್ಯಕ್ರಮಕ್ಕೆ ನಾಡಿನ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಬರಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಈ ಕಾರ್ಯಕ್ರಮಕ್ಕೆ ಅವರು ಬರ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ದೂರದ ಉತ್ತರ ಪ್ರದೇಶದಿಂದಲೇ ಒಂದು ಸಂದೇಶವನ್ನು ಅವರು ನಮಗೆ ಕಳಿಸಿದ್ದಾರೆ. ಆ ಸಂದೇಶವನ್ನು ನೋಡೋಣ. ಎವಿ ಪ್ಲೀಸ್. ನ್ಯೂಸ್ 18 ಕನ್ನಡದ ಪ್ರಸಿದ್ಧ ಟಿವಿ ಚಾನೆಲ್ ಇದೆ. ಇಡೀ ಭಾರತ ದೇಶದ ಎಲ್ಲ ಭಾಷೆಗಳಲ್ಲಿರುವಂಥ ಚಾನೆಲ್ಗಳಿದು ಒಂದು. ಹೀಗಾಗಿ ಅವರು ಕೊಡುವಂಥ ಈ ಪ್ರಶಸ್ತಿ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತದೆ ಅನ್ನೋದನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಅವರ ಆಯ್ಕೆಯೂ ಬಹಳ ಪ್ರಮುಖವಾಗಿದೆ. ಈ ವರ್ಷ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರಿಗೆ ಕೊಡ್ತಾ ಇದ್ದಾರೆ. ಹ್ಯಾಟ್ರಿಕ್ ಹೀರೋ, ಸಾರ್ವಜನಿಕ ಬದುಕಿನಲ್ಲೂ ಕೂಡ ಅತ್ಯಂತ ಜವಾಬ್ದಾರಿಯಿಂದ ಮತ್ತು ತಮ್ಮ ತಂದೆಯವರ ಬಳುವಳಿಯಾಗಿ ಬಂದಿರುವಂಥ ಸಂಸ್ಕೃತಿಯನ್ನು ಇವತ್ತು ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ, ನ್ಯೂಸ್ 18 ಶುಭವಾಗಲಿ. ನನ್ನ ಮನದಾಳದ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಡಾಕ್ಟರ್ ಶಿವರಾಜ್ ಕುಮಾರ್ ಮಾಡ್ತಾರೆ. ಇನ್ನೊಂದು ಜೀವಮಾನ ಪ್ರಶಸ್ತಿ ಗುಬ್ಬಿ ವೀರಣ್ಣ ಅವರ ಮಗಳು ಬಿ ಜಯಮ್ಮ ಕೊಡ್ತಾ ಇರುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥ ಒಂದು ಕೆಲಸ. ಜಯಮ್ಮ ಅವ್ರಿಗೂ ಮತ್ತು ನ್ಯೂಸ್ 18ಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ವಿಜ್ಞಾನ, ಕಲೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಶ್ರೇಷ್ಠರಿಗೆ ಇವತ್ತು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀರಿ. ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಅನಿವಾರ್ಯ ಕಾರಣದಿಂದ ನಾನು ಬರೋಕ್ಕಾಗ್ತಾ ಇಲ್ಲ, ಆದರೂ ಕೂಡ ಈ ಒಂದು ಸಭೆ ಅತ್ಯಂತ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೇನೆ. ವರ್ಷದ ಕನ್ನಡಿಗ 2022 ಇದನ್ನು ಕೊಡಮಾಡೋದಕ್ಕೆ ಇದೀಗ ಕಿಚ್ಚ ಸುದೀಪ ವೇದಿಕೆಯಲ್ಲಿದ್ದಾರೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಈ ಗೌರವ ಸಲ್ತಾ ಇದೆ. ನಮ್ಮೆಲ್ಲರ ಜೋರು ಚಪ್ಪಾಳಿ ಅಭಿನಂದನೆಗಳು.
ನಿಮಗೆ ನೆನಪಿರ್ಬೋದು, ವರ್ಷದ ಕನ್ನಡಿಗ ಈ ಟೈಟಲ್ ನಿಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಕೂಡ ಸಂದಿತ್ತು. ಈಗ ನಿಮಗೆ ದೊಡ್ಡ ಮನೆ ಹಿರಿ ಮಗ, ನಿಮ್ಮ ಅನಿಸಿಕೆ? ಆ್ಯಕ್ಚುಲಾಗಿ ನನಗೆ ಫಸ್ಟ್ ಬಂದು ಹೇಳಿದಾಗ ನನಗೆ ನಿಜವಾಗ್ಲೂ ನಂಬಕ್ಕೆ ಆಗಲ್ಲ. ನಾನು ಏನು ಮಾಡಿದ್ದೀನಿ, ಯಾತಕ್ಕೆ ನನಗೆ ವರ್ಷದ ಕನ್ನಡಿಗ ಕೊಡ್ತೀನಿ. ನನಗೂ ಹರೀಶ್ ಕೇಳಿದೆ, ಏನು ಸಾಧಿಸಿದ್ದೀನಿ ಅಂತ ನಂಗೆ ಕೊಡ್ತೀರಾ ಹೇಳಿ ಅಂತ. ನಿಜವಾಗ್ಲೂ ಇವತ್ತು ಗೊತ್ತಿಲ್ಲ, ಪ್ರಮಾಣವಾಗ್ಲೂ ಹೇಳ್ತೀನಿ. ಯಾಕಂದರೆ ನಾನು ಯಾವಾಗಲೂ ಇನ್ನೂ ಕಲಿಬೇಕಂತ ಹೋಗ್ತಾ ಇರ್ತೀನಿ. ಇವಾಗ ಇದು ಕೊಟ್ಟ ಮೇಲೂ ನಾನು ಮುಗಿಸಲ್ಲ, ಕಲಿತಾನೆ ಇರ್ತೀನಿ ನಾನು. ಆ್ಯಕ್ಚುಲಾಗಿ ಐ ಥಿಂಕ್ ತುಂಬ ಖುಷಿ ಆಗುತ್ತೆ. ವರ್ಷದ ಕನ್ನಡಿಗ ಪ್ರಶಸ್ತಿ ಪಡೆದಿದ್ದಕ್ಕೆ ನಾನು ಅರ್ಹನಾಗಿರೋಕ್ಕೆ ಪ್ರಯತ್ನ ಪಡ್ತೀನಿ ಖಂಡಿತ. ಯಾಕಂದರೆ ನಾನು ಅರ್ಹನಾಗಿದ್ದೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅದು ಹೌ ಫಾರ್ ಇಟ್ಸ್ ಟ್ರೂ ಐ ಡೋಂಟ್ ನೋ, ಬಟ್ ಸ್ಟಿಲ್ ಅರ್ಹನಾಗಿರೋಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ಜಯಶ್ರೀ ಅಮ್ಮ, ಸ್ಪರ್ಶದಲ್ಲಿ ಅದ್ಭುತವಾಗಿ ಒಂದು ಗೀತೆನ ತಾವು ಕೊಟ್ಟಿದ್ದೀರಿ. ಐ ಸ್ಟಿಲ್ ಎಂಜಾಯ್ ದಟ್. ಇಟ್ಸ್ ಮೈ ಆನರ್ ಟು ಬಿ ಹಿಯರ್. ನಿಮ್ಮಂಥವರೆಲ್ಲ ಇಲ್ಲಿ ಪ್ರಶಸ್ತಿ ತೊಗೊಳ್ಬೇಕಾರೆ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಟು ಸಿ ಯು ಪೀಪಲ್ ದೇ ರಿಸೀವಿಂಗ್ ದಿಸ್ ಅವಾರ್ಡ್. ಆ್ಯಂಡ್ ನೀವು ತೊಗೊಳೋದ್ರಲ್ಲಿ ಒಂದು ಅರ್ಥ ಇದೆ. ಸೊ ಪ್ರಾಬಬ್ಲಿ ನಿಮ್ಮಂಥವ್ರಿಗೆ ಕೊಟ್ಟಾಗ ನಮ್ಮಂಥವ್ರು ಇನ್ನೊಂಚೂರು ಇನ್ಸ್ಪೈರ್ ಆಗ್ತೀವಿ. ಆ್ಯಂಡ್ ಅಫ್ಕೋರ್ಸ್ ಈ ಕಾರ್ಯಕ್ರಮವನ್ನು ಏರ್ಪಡಿಸೋದಕ್ಕೆ ನ್ಯೂಸ್ 18, ಇಟ್ಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ಐ ಗೆಸ್. ಆಲ್ ದಿ ವೆರಿ ಬೆಸ್ಟ್ ಫಾರ್ ಯರ್ ನೆಕ್ಸ್ಟ್ ವೆಂಚರ್ಸ್ ಅಂತ ಹೇಳ್ತಾ, ಗೆದ್ದಿರೋ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಇದೀಗ ವಿಧಾನಸಭೆ ಸ್ಪೀಕರ್ ಆಗಿರುವಂತಹ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಮ್ಮ ಕಾರ್ಯಕ್ರಮದ ಬಗ್ಗೆ 2 ಮಾತು ಹೇಳಬೇಕು. ಕಳೆದ 20 ವರ್ಷಕ್ಕಿಂತ ಹೆಚ್ಚು ಸುದೀರ್ಘ ಅನುಭವವನ್ನು ಹೊಂದಿರುವಂತಹ ನ್ಯೂಸ್ 18 ಈ ಒಂದು ನೆಟ್ವರ್ಕಿನ ಕನ್ನಡ ನ್ಯೂಸ್ ಚಾನೆಲ್ ಒಳಗೊಂಡಂತೆ ರಾಷ್ಟ್ರಾದ್ಯಂತ ಒಂದು ವಿಶ್ವಾಸಾರ್ಹ ನ್ಯೂಸ್ ಚಾನೆಲ್ ಆಗಿ ಬೆಳೆದಿರುವಂಥದ್ದಕ್ಕೆ ನಾವೆಲ್ಲರೂ ಸಂತೋಷ ಪಡ್ತೇವೆ. ತಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ವರ್ಷದ ಕನ್ನಡಿಗ ಪ್ರಶಸ್ತಿಯನ್ನು ನಮ್ಮೆಲ್ಲರ ಹೃದಯಾಳದ, ಮನದಾಳದ, ಪ್ರೀತಿ ಅಭಿಮಾನದ ಸಂಕೇತವಾಗಿರುವಂತಹ ಶಿವಣ್ಣ ಅವರಿಗೆ ಕೊಟ್ಟಿರೋದು ನಾಡಿಗೆ ಸಂದಂಥ ಬಹಳ ದೊಡ್ಡ ಹೆಮ್ಮೆ ಅಂತ ನಾನು ಭಾವಿಸ್ಕೊಳ್ತೀನಿ. ಪ್ರಶಸ್ತಿ ವಿಜೇತರಾಗಿರುವಂತಹ ವಿವಿಧ ಕ್ಷೇತ್ರಗಳ ಗಣ್ಯರನ್ನ ಒಂದೇ ಫೋಟೋ ಫ್ರೇಮ್ನಲ್ಲಿ ನೋಡುವಂತ ಆಸೆ. ಹಾಗಾಗಿ ದಯಮಾಡಿ ವಿಜೇತರೆಲ್ಲರೂ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ.